ಸ್ನೇಹಿತರೆ ನಮಸ್ಕಾರ, ನಾನು ರವೀಂದ್ರ ಜೋಶಿ. ಅಲ್ಲ ನೋಡಿ, ನಮಗೆ ಕಾಶ್ಮೀರದ ಭಯೋತ್ಪಾದಕರ ಹುಟ್ಟಡಗಿಸಲಿಕ್ಕೆ ಚೆನ್ನಾಗಿ ಬರುತ್ತೆ. ದಶಕಗಳಿಂದ ಇದ್ದಂತಹ ಸಮಸ್ಯೆ. ಕಲ್ಲು ತೂರುವವರನ್ನು ಎಲ್ಲರನ್ನೂ ಸಂಪೂರ್ಣವಾಗಿ ಪತನಗೊಳಿಸುವಂಥ ಕಾರ್ಯಶೈಲಿಯನ್ನು ನಿಭಾಯಿಸಲಿಕ್ಕೆ ನಮ್ಮ ಸೇನೆಯವರಿಗೆ ಬರುತ್ತೆ, ಭದ್ರತಾ ಸಿಬ್ಬಂದಿಯವ್ರಿಗೆ ಬರುತ್ತೆ. ಆ ಕಡೆ ಹೋದರೆ ಚೈನೀಸ್ ಉಪಟಳವನ್ನು, ಅರುಣಾಚಲ ಪ್ರದೇಶ ಸಿಕ್ಕಿಂನಲ್ಲಿ ನಡೆಯುವಂಥ ಉಪಟಳವನ್ನು ನಿಯಂತ್ರಣಕ್ಕೆ ತರಲಿಕ್ಕೆ ನಮ್ಮವ್ರಿಗೆ ಬರ್ತದೆ. ಆದರೆ ಯಕ್ಕಶ್ಚಿತ್ ರೈತರ ಹೆಸರಿನಲ್ಲಿ ರಾಷ್ಟ್ರದ್ರೋಹಿಗಳು ಯಾರು ದಿಲ್ಲಿಯ ಸುತ್ತಮುತ್ತ ಸರಹದ್ದಿನಲ್ಲಿ ಅರಾಜಕತೆಯನ್ನು ಸೃಷ್ಟಿ ಮಾಡ್ತಾ ಇದ್ದಾರೋ ಅವರನ್ನು ನಿಯಂತ್ರಿಸಲಿಕ್ಕೆ ಆಗ್ತಾ ಇಲ್ವಾ? 13ನೇ ತಾರೀಕು ನಿನ್ನೆ ಇಡೀ ದಿವಸ ನಡೆದಂಥ ವಿದ್ಯಮಾನಗಳನ್ನು, ಒಂದು ಕಡೆ ಹರಿಯಾಣ ಬಾರ್ಡ್ರು, ಇನ್ನೊಂದು ಕಡೆ ಉತ್ತರ ಪ್ರದೇಶ ಬಾರ್ಡ್ರು, ಮತ್ತೊಂದು ಕಡೆ ಪಂಜಾಬ್, ಈ 3 ಬಾರ್ಡರ್ಗಳಲ್ಲಿ ನಡೆದಂಥ ವಿದ್ಯಮಾನಗಳನ್ನು ನೋಡಿದರೆ ಯಾವ ಮಟ್ಟಿನ ರಾಷ್ಟ್ರದ್ರೋಹಕ್ಕೆ ಕುಮ್ಮಕ್ಕನ್ನು ನೀಡಲಾಗ್ತಾ ಇದೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗತ್ತೆ. ಕಳೆದ ಬಾರಿ ಆದಂತೆ ಆಗಬಾರದು, ಅವಘಡಗಳಾಗಬಾರದು, ಹಳವಂಡ ಆಗಬಾರದು ಅಂತ ಸರ್ಕಾರ ಇನ್ನಿಲ್ಲದ ಹಾಗೆ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ತಾ ಇದೆ ಅಂತ ನಿನ್ನೆಯ ಸಂಚಿಕೆಯಲ್ಲಿ ನಾನು ಹೇಳಿದ್ದೆ. ದೊಡ್ಡ ದೊಡ್ಡ ಸಿಮೆಂಟ್ ಬ್ಲಾಕ್ಗಳನ್ನು ರಸ್ತೆಯಲ್ಲಿಡೋದು, ದೊಡ್ಡದಂಥ ಫೆನ್ಸಿಂಗ್ಗಳನ್ನು ಹಾಕೋದು. ಯಾಕೆಂದರೆ ಇವ್ರಿಗೆ ಆರ್ಡಿನರಿ ಬ್ಯಾರಿಕೇಡ್ಗಳನ್ನು ಹಾಕಿದರೆ ಇವ್ರಿಗೆ ಅದೆಲ್ಲ ಆಗಲ್ಲ. ಇವ್ರದ್ದೇನಿದ್ರು ದೊಡ್ಡ ದೊಡ್ಡ JCBಗಳನ್ನು ತೆಗೆದುಕೊಂಡು ಬಂದು ಪೊಲೀಸರು ಹಾಕಿರುವಂಥ ಎಲ್ಲ ಬ್ಯಾರಿಕೇಡ್ಗಳನ್ನು ಕೆಡವಿ ಉರುಳಿಸಬಲ್ಲಂಥ ರಾಷ್ಟ್ರದ್ರೋಹಿಗಳಾಗಿರುವಂಥ ದುಷ್ಕರ್ಮಿಗಳೇ ಇಲ್ಲಿರುವಂಥದ್ದು. 200 ಸಂಘಟನೆಗಳ ಹೆಸರನ್ನು ಹೇಳ್ತಾ ಇದ್ದಾರೆ. ಸುಮಾರು 2 ಲಕ್ಷದಷ್ಟು ಜನ ಬರ್ತಾರೆ ಅಂತ ನಿರೀಕ್ಷೆಯನ್ನು ಇಟ್ಕೊಳ್ಳಾಗ್ತಾ ಇತ್ತು. 2 ಲಕ್ಷ ಅಂದರೆ ಆಲೋಚನೆಯನ್ನು ಮಾಡಿ ಯಾವ ರೀತಿ ಇವರು ಕಾರ್ಯತಂತ್ರವನ್ನು ಮಾಡಿಕೊಂಡಿದ್ರು, ಎಂಥ ಷಡ್ಯಂತ್ರವನ್ನು ರೂಪಿಸಿದ್ರು, ಎಷ್ಟು ಪೂರ್ವ ತಯಾರಿಯಾಗಿತ್ತು. ಮೇಲೆ ಡ್ರೋನ್ನಿಂದ ಅಶ್ರುವಾಯುವನ್ನು ಸಿಡಿಸಿದರೂ ಕೂಡ ಬಗ್ಗಲಾರದಂಥ ಜನ ಇದ್ದಾರೆ ಅಂದರೆ ಇವರನ್ನು ನೀವು ರೈತರು ಅಂತ ಕರಿತೀರಾ? ಕಳೆದ ಬಾರಿ ಅನುಭವಿಸಿದ್ದೀವಿ 2020ರಲ್ಲಿ. 15 ತಿಂಗಳ ಕಾಲ ದಿಲ್ಲಿಯ ಸಿಂಗು ಬಾರ್ಡರ್ನಲ್ಲಿ, ಟಿಕ್ರಿ ಬಾರ್ಡರ್ನಲ್ಲಿ ಇನ್ನಿಲ್ಲದ ಹಾಗೆ ಉಪಟಳವನ್ನು ಕೊಟ್ಟಂಥವ್ರು ಇವರು. ಜನಜೀವನವನ್ನು ಅಸ್ತವ್ಯಸ್ತಗೊಳಿಸಿದವರು. ತಾವು ವೈಭವೋಪೇತ ಜೀವನವನ್ನು ಮಾಡಿಕೊಂಡು ಉಳಿದ ಎಲ್ಲ ಜನಸಾಮಾನ್ಯರಿಗೆ ಕಾನೂನು ಸುವ್ಯವಸ್ಥೆ ಹಾಳು ಮಾಡಿ ಅವ್ರ ಬದುಕನ್ನು ಮಾಡಲಾರದ ಹಾಗೆ ಮಾಡಿದಂಥವ್ರು. ಬೋರ್ಡ್ ಎಕ್ಸಾಮ್ ನಡೀತಾ ಇದ್ದಾವೆ. ದಿಲ್ಲಿಯಲ್ಲಿ ಅರಾಜಕತೆಯನ್ನು ಸೃಷ್ಟಿಸಬೇಕು, ಪ್ರಧಾನಮಂತ್ರಿಯವರ ನಿವಾಸಕ್ಕೆ ಮುತ್ತಿಗೆಯನ್ನು ಹಾಕಬೇಕು ಅನ್ನುವಂಥ ಇವರ ಅಜೆಂಡಾ. ಅಲ್ಲಿ ಕೂತಿದ್ದಾನೆ ಪಂಜಾಬ್ನಲ್ಲಿ ಭಗವಂತ್ ಸಿಂಗ್ ಮಾನ್ ಅಂತೇಳಿ. ಹೋಗಿರೋದು ರಾಮ ಮಂದಿರಕ್ಕೆ. ಬಂದ ಮೇಲೆ ಮಾಡಿರೋ ಕೆಲಸ ಹೆಂಗಂದರೆ, ನೀವೆಲ್ಲ ಇಲ್ಲಿಂದ ರೈತರು ಹರಿಯಾಣ ಮೇಲ್ಗಡೆ ದಿಲ್ಲಿಗೆ ಹೋಗಿ ಅಂತ. ಯಾವಾಗ ಮುಖ್ಯ ಹೆದ್ದಾರಿಗಳನ್ನು ಬಂದ್ ಮಾಡಲಾಯಿತು, ಈ ದುಷ್ಕರ್ಮಿಗಳೆಲ್ಲ, ಈ ರಾಷ್ಟ್ರದ್ರೋಹಿಗಳೆಲ್ಲ, ಈ ದೇಶದ್ರೋಹಿಗಳೆಲ್ಲ ನೀರಿನ ಮೂಲಕ, ನದಿಗಳ ಮೂಲಕ, ಗದ್ದೆಗಳ ಮೂಲಕ, ಒಳದಾರಿಗಳ ಮೂಲಕ ದಿಲ್ಲಿ ಒಳಗೆ ಪ್ರವೇಶಿಸುವಂಥ ಪ್ರಯತ್ನವನ್ನು ಮಾಡ್ತಾರೆ. ಬಂದಂಥ ಭದ್ರತಾ ಸಿಬ್ಬಂದಿಗಳು, ಅರಸೇನಾ ಪಡೆಗಳು ಪೊಲೀಸರ ಮೇಲೆ ಕಂಡಲ್ಲಿ ಕಲ್ಲುಗಳನ್ನು ತೂರ್ತಾ ಇದ್ದಾರೆ. ಎಷ್ಟು ಧೈರ್ಯ ಇರಬಹುದ್ರಿ ಇವ್ರಿಗೆ? ನಾಳೆ ಏನಾಗತ್ತೆ ಅನ್ನುವಂಥ ಪರಿವೇ ಇಲ್ವಾ? ಹಾಗಾದರೆ ನಮ್ಮ ರೈತ ಈ ಮಟ್ಟಿಗೆ ಅಮಾನವೀಯವಾಗಿದ್ದಾನಂತ ನನಗೆ ಅನುಮಾನ ಆಗ್ತಾ ಇದೆ. ಮತ್ತು ನಮ್ಮ ರೈತ ಇಷ್ಟು ಸುಭಿಕ್ಷವಾಗಿದ್ದಾನಂತ. ಯಾಕೆಂದರೆ ಅಲ್ಲಿ ಬರ್ತಾ ಇರುವಂಥ ಕಾರುಗಳು, ಅಲ್ಲಿ ಬರ್ತಾ ಇರುವಂಥ ಟ್ರ್ಯಾಕ್ಟರ್ಗಳು, ಅಲ್ಲಿ ಬರುವಂಥ ವೆಹಿಕಲ್ಗಳನ್ನು ನೋಡಿದರೆ ಇಷ್ಟೊಂದು ಸಮೃದ್ಧವಾಗಿರೋರು ಈ ರೀತಿಯಾದಂಥ 12 ಬೇಡಿಕೆಗಳನ್ನು ಯಾಕೆ ಇಟ್ಟಿದ್ದಾರೆ ಅಂತ ನನಗೆ ಅರ್ಥವೇ ಆಗ್ತಾ ಇಲ್ಲ. ಇದರ ಹಿಂದಿರುವಂಥ ಷಡ್ಯಂತ್ರವನ್ನು ಮೊದಲು ನಾವು ಗಮನಿಸಬೇಕು. ಇವರು ಯಾವ ರೀತಿ ನುಗ್ತಾರೆ, ಅದನ್ನು ಸರ್ಕಾರ ಹೇಗೆ ತಹಬಂದಿಗೆ ತರ್ತಾರೆ ಅನ್ನೋದು 2ನೇ ಮಾತು. ಆದರೆ ದೇಶದಲ್ಲಿ ಯಾವ ಕಾಲಘಟ್ಟದಲ್ಲಿ ಇಂಥದ್ದೊಂದು ಹೋರಾಟದ ಹೆಸರಿನಲ್ಲಿ ಅರಾಜಕತೆ, ಮಾಬೋಕ್ರಸಿ ಮಾಡ್ತಾ ಇದೆ. ಇದು ಡೆಮೋಕ್ರಸಿಯಲ್ಲಿ, ಇದು ಮಾಬೋಕ್ರಸಿ ಮಾಡ್ತಾ ಇದ್ದಾರೆ ಅನ್ನೋದರ ಅರಿವಾಗಬೇಕು. ಯಾವಾಗ ಜನವರಿ 22ಕ್ಕೆ ಇದ್ದಕ್ಕಿದ್ದ ಹಾಗೆ ಇಡೀ ದೇಶದಲ್ಲಿ ರಾಮನ ಹೆಸರಿನಲ್ಲಿ ಜಯಘೋಷ ಶುರುವಾಯಿತೋ, ಸಂಚಲನೆ ಉಂಟಾಯಿತೋ, ಆವಾಗ ಇವರಿಗೆಲ್ಲ ತಡ್ಕೊಳ್ಳಿಕ್ಕೆ ಸಾಧ್ಯ ಆಗಲಿಲ್ಲ. ಅಷ್ಟೇ ಅಲ್ಲ, ಎಲ್ಲಿ ನರೇಂದ್ರ ಮೋದಿ ಮತ್ತೊಂದು ಟರ್ಮ್ನಲ್ಲಿ ಬಂದುಬಿಡ್ತಾರೆ ಅನ್ನುವಂಥ ಭಯ, ಆತಂಕ ಆವರಿಸಲಿಕ್ಕೆ ಶುರುವಾಯಿತು. ತಳಮಳ ಶುರುವಾಯಿತು, ಕಸಿಬಿಸಿ ಶುರುವಾಯಿತು. ಇದನ್ನು ಹೇಗೆ ಮಾಡಬೇಕು? ಇವರ ಬಳಿ ಇರುವಂಥ ಒಂದೇ ಒಂದು ಶಕ್ತಿ ಅಂದರೆ ಫಂಡಿಂಗ್ ಮಾಡಬಲ್ಲರು. ಇವರು ಸಂಘಟಕರಲ್ಲ ಇವರು. ಈಗ ಒಬ್ಬನಿಗೆ ಸುಪಾರಿ ಕೊಟ್ಟು ಒಬ್ಬನ ಕೊಲೆ ಮಾಡಬಾ ಅಂಥೇಳಿ ಭಾಳ ಬುದ್ಧಿವಂತಿಕೆ ಬೇಕಾಗಿಲ್ಲ, ದುಡ್ಡಿದ್ರೆ ಸಾಕು. ಯಾರನ್ನ ಹಿಡಿದ್ರೆ ಈ ರೀತಿ ಕೊಲೆ ಮಾಡಿಸ್ಬೋದು ಅಂತ ತುಂಬ ಚೆನ್ನಾಗಿ ಗೊತ್ತಿರುತ್ತೆ ಇವರಿಗೆಲ್ಲ. ಆ ರೀತಿಯದಾದಂಥ ಆಲೋಚನೆ ಇರುವಂಥ ಜನ. ಹಾಗಾದರೆ ಏನು ಮಾಡಬೇಕು? ಸರಿಯಾಗಿ ಇನ್ನು 2.5 ತಿಂಗಳಿಗೆ ಚುನಾವಣೆ ಆಗುತ್ತೆ. ಆ ಸಂದರ್ಭದಲ್ಲಿ ಭಾರತದಲ್ಲಿ ಕಾನೂನು ಸುವ್ಯವಸ್ಥೆ ಇಲ್ಲ, ಭಾರತದಲ್ಲಿ ರೈತರಿಗೆ ಬೆಲೆ ಇಲ್ಲ, ಭಾರತದಲ್ಲಿ ರೈತರು ಬವಣೆಯಲ್ಲಿದ್ದಾರೆ, ಭಾರತದ ರೈತರಿಗೆ ನ್ಯಾಯಸಮ್ಮತವಾದಂಥ ಯಾವುದೇ ರೀತಿಯ ಬೇಡಿಕೆಯನ್ನು ಈಡೇರಿಸಿಲ್ಲ.
ಭಾರತದಲ್ಲಿ ನರೇಂದ್ರ ಮೋದಿ ಸರ್ಕಾರ ವಿಫಲವಾಗಿದೆ, ಇದೊಂದು ನರೇಟಿವನ್ನು ಸೃಷ್ಟಿ ಮಾಡಬೇಕು ಅಂತ ಎರಡು ಪಕ್ಷಗಳು, ಒಂದು ಕಾಂಗ್ರೆಸ್ಸು, ಇನ್ನೊಂದು ಆಮ್ ಆದ್ಮಿ ಪಕ್ಷ. ಯಾಕೆ ಕಾಂಗ್ರೆಸ್ ಹೆಸರು ಹೇಳಿದೆ? ಯಾಕೆಂದರೆ ಯಾವಾಗ ನಿನ್ನ ಬೇಡಿಕೆಯನ್ನು ಹೇಳಿದರೋ ಈ ರೈತ ಸಂಘಟನೆ ಮುಖಂಡರು ಏನಂತ, MSPಗೆ ಕಾನೂನನ್ನು ತರಬೇಕು ಅಂತ, ಕನಿಷ್ಠ ಬೆಂಬಲ ಬೆಲೆಗೆ ಕಾನೂನನ್ನು ತರಬೇಕು, ನಮ್ಮ ಸರ್ಕಾರ ಬಂದ ತಕ್ಕ ಕನಿಷ್ಠ ಬೆಂಬಲ ಬೆಲೆಗೆ ನಾವು ಕಾನೂನನ್ನು ತರ್ತೀವಿ ಅಂತ ಅಲ್ಲಿ ಕೂತ್ಕೊಂಡು ಛತ್ತೀಸ್ಗಢದಿಂದ ರಾಹುಲ್ ಗಾಂಧಿ ಸ್ಟೇಟ್ಮೆಂಟ್ ಕೊಡ್ತಾರೆ. ಇಲ್ಲಿ ಹೇಳಿ ಇನ್ನೂ ಸೆಕೆಂಡ್ ಆಗೋಕ್ಕಿಂತ ಮುಂಚೆ ಅಲ್ಲಿಂದ ರಿಯಾಕ್ಷನ್ ಬರುತ್ತೆ ಅಂದರೆ ಯಾವ ಮಟ್ಟಿನ ಪೂರ್ವ ಸಿದ್ಧತೆ ಆಗಿದೆ ಅನ್ನೋದನ್ನು ನೀವು ಆಲೋಚನೆ ಮಾಡಬೇಕು. ಈ ದೇಶದಲ್ಲಿ ಅನ್ನದಾತನಿಗೆ ಯಾವತ್ತೂ ನಾವು ಮೋಸವನ್ನು ಮಾಡಿದ ಪ್ರಶ್ನೆಯೇ ಇಲ್ಲ. ಪ್ರತಿಯೊಬ್ಬ ಅನ್ನ ಉಣ್ಣುವಂಥ ಮನುಷ್ಯ ಇರ್ತಾನೆ, ಆತ ಬೆಳಗ್ಗೆ ಅನ್ನದಾತ ಸುಖೀಭವ ಅಂತ ಹೇಳ್ಕೊಂಡೇ ತನ್ನ ಜೀವನವನ್ನು, ತನ್ನ ಊಟವನ್ನು, ತನ್ನ ಭೋಜನವನ್ನು ಪ್ರಾರಂಭ ಮಾಡ್ತಾನೆ. ಯಾಕೆ ಅನ್ನವನ್ನು ನಾವು ಪ್ರಸಾದ ಅಂತ ಪರಿಭಾವಿಸಿದವರು, ಅನ್ನಬ್ರಹ್ಮ ಅಂತ ಕರೆಯುವಂಥ ಜನ. ರೈತರನ್ನ ನಾವು ದುಷ್ಕರ್ಮಿ ಅಂತ ಕರೆಯೋರಲ್ಲ, ಆದರೆ ಅಲ್ಲಿ ಬಂದವರು ರೈತರಲ್ಲ, ಅಲ್ಲಿ ಬರ್ತಾ ಇರುವಂಥವ್ರು ದುಷ್ಕರ್ಮಿಗಳು. 200 ಕಿಲೋಮೀಟರ್ ದೂರದಲ್ಲಿಯೇ ಇವರ ಅರಾಜಕತೆ ಶುರುವಾಗಿದೆ, ಇನ್ನೂ ದಿಲ್ಲಿ ಎಂಟ್ರಿ ಆಗಿಲ್ಲ. ಇವರು ಯಾವ ಮಟ್ಟಿನ ತಯಾರಿ ಮಾಡಿಕೊಳ್ಳಲಾಗಿದೆ ಅಂದರೆ ಆ ಕಡೆಯಿಂದ ಅವರು ಎಷ್ಟೇ ಲಕ್ಷಾಂತರ ಜನ ಬಂದರೂ ಅವನ್ನ ಹೇಗೆ ತಡೆಗಟ್ಟಬೇಕು ಅಂತ ಸರ್ಕಾರ ಪ್ರಯತ್ನ ಮಾಡ್ತಾ ಇದೆ. ಆದರೆ ನಮಗಿಂತ ಅಡ್ವಾನ್ಸ್ ಆಗಿ ಅವರ ಪ್ಲ್ಯಾನಿಂಗ್ ಇದೆ. ಯಾವ ಮೂಲೆಯಿಂದ ದುಷ್ಕರ್ಮಿಗಳು ಬರ್ತಾರೆ ಅಂತ ಗೊತ್ತಾಗಲಾರದ ಹಾಗೆ ಅವರು ತಂತ್ರಗಾರಿಕೆಯನ್ನು ಮುಂಚೆಯೇ ಮಾಡಿಕೊಂಡಿದ್ದಾರೆ. ನರೇಂದ್ರ ಮೋದಿಯವರು ಆ ಕಡೆ ಅಬುಧಾಬಿಗೆ ಹೋಗಿದ್ದಾರೆ, ಇಲ್ಲಿ ಇವರು ಉಪಟಳವನ್ನು ಶುರು ಮಾಡಿದ್ದಾರೆ. ಬೇಡಿಕೆಗಳಾದರೂ ನ್ಯಾಯಸಮ್ಮತವಾಗಿದ್ದಾವ? ಖಂಡಿತವಾಗಿಯೂ ಇಲ್ಲ. ಮಾರ್ಕೆಟ್ ಬೆಲೆ ಏನಿದೆ ಅದರ 4 ಪಟ್ಟು ದುಡ್ಡು ಕೊಡ್ಬೇಕಂತೀವ್ರಿ. ಒಂದು ಎಕರೆ ಜಾಗಕ್ಕೆ 1 ಕೋಟಿ ರೂಪಾಯಿ ಅಂತ ತಿಳ್ಕೊಡ್ರಿ. ಇವತ್ತಿನ ಕಾಲಘಟ್ಟದಲ್ಲಿ ದೊಡ್ಡ ದೊಡ್ಡ ಸಿಟಿನಲ್ಲೆಲ್ಲ 1 ಕೋಟಿ ರೂಪಾಯಿ ಇದೆ 1 ಎಕರೆ. ಇವರಿಗೆ 4 ಕೋಟಿ ಕೊಡ್ಬೇಕಂತೆ. ಒಂದೇದು. ಎರಡನೇದ್ದು, ಯಾವ ಉಪಟಳ ಮಾಡಿ ಜನವರಿ 26ಕ್ಕೆ ಕಂಡ ಪೊಲೀಸರ ಮೇಲೆ ದಾಳಿ ಮಾಡಿದ್ರೋ, ಹೊಡೆದ್ರೋ, ಬಡದ್ರೋ, ಕೊಲೆ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ರು ಅಂಥ ದುಷ್ಕರ್ಮಿಗಳ ಕೇಸ್ಗಳನ್ನು ವಿಡ್ರಾ ಮಾಡ್ಕೋಬೇಕಂತೆ. ಅಷ್ಟೇ ಅಲ್ಲ, ಯಾರ್ಯಾರು ಈ ಸಂದರ್ಭದಲ್ಲಿ ಮಾಡಿದ್ರಲ್ಲ, ಇವರು 15 ತಿಂಗಳೇನು ಗಲಾಟೆ ಮಾಡಿದಾಗ ಒಂದಷ್ಟು ಜನ ಸಾವಿಗೆ ಈಡೋದ್ರಲ್ಲಿ, ವಯಸ್ಸಾದವ್ರು ಬಂದಿದ್ದರು, ಅಲ್ಲೇ ಕಾಲು ತುಳಿತಾ ಇತ್ತು, ಸುಮಾರು ಅರಾಜಕತೆ ಆಯಿತು. ಅವರ ಕುಟುಂಬದವರಿಗೆ ಉದ್ಯೋಗ ಕೊಡಬೇಕು, ಅವರಿಗೆ ಪರಿಹಾರವನ್ನು ಕೊಡಬೇಕು. ಆಮೇಲೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯ ಜೊತೆ ನಮ್ಮ ವ್ಯವಹಾರ ಇರಬಾರ್ದು. ದೇಸಿ ಉತ್ಪನ್ನಗಳನ್ನು ಉಳಿಸ್ಲಿಕ್ಕಾಗಿ ನಮ್ಮ ಎಲ್ಲ ಬಾಗಿಲುಗಳನ್ನು, ನಮ್ಮ ದೇಶದ ಎಲ್ಲ ವ್ಯಾಪಾರಿ ಬಾಗಿಲುಗಳನ್ನು ಹಾಕಬೇಕಂತೆ. ಹಾಗಾದ್ರೆ ನಮ್ಮ ದೇಶದ ದವಸ ಧಾನ್ಯವನ್ನು ಬೇರೆ ದೇಶದವ್ರು ಯಾಕೆ ತಗೋತಾರೆ? ರಫ್ತು ಹೆಂಗೆ ಮಾಡೋದು? ಅವಾಗ ನಮ್ಮಲ್ಲಿ ಒಂದು 1,00,000 ಮೆಟ್ರಿಕ್ ಟನ್ ಅಕ್ಕಿ ಬೆಳಿತೀವಿ ಅಂದ್ಕೊಳ್ಳಿ, ಭತ್ತವನ್ನು ಬೆಳಿತೀವಿ. ಒಂದು 60,000 ಮೆಟ್ರಿಕ್ ಟನ್ ನಾವು ಉಪಯೋಗಿಸ್ತೀವಿ, ಒಂದು 40,000 ಬೇರೆ ದೇಶಕ್ಕೆ ಮಾರಾಟ ಮಾಡ್ತೀವಿ. ಏಕೆಂದರೆ ನಮ್ಮ ರೈತನಿಗೆ ಅದರಿಂದ ದುಡ್ಡು ಬರಲಿ ಅನ್ನುವಂಥ ಕಾರಣಕ್ಕೋಸ್ಕರ ಬೆಲೆ ಉಳ್ಳಿ ಅಂತ. ಯಾವಾಗ ನೀವು ಹೊರದೇಶದಿಂದ ಆಮದು ಮಾಡ್ಕೊಳ್ಳಲ್ಲ ಅಂದಾಗ ನೀವು ಹೊರದೇಶಕ್ಕೆ ರಫ್ತು ಮಾಡೋದು ಹೇಗೆ? ಅವ್ರಿಗೆ ತಗೋತಾರೆ? ತಗೊಳ್ಳೋದಿಲ್ಲ. ಈ ರೀತಿಯದಾದಂಥ ನ್ಯಾಯಸಮ್ಮತವಲ್ಲದ ಬೇಡಿಕೆಯನ್ನು ಇಟ್ಕೊಂಡು ನರೇಂದ್ರ ಮೋದಿ ಅವರನ್ನು ಸಿಕ್ಕಾಕ್ಸುವಂಥ ಪ್ರಯತ್ನವನ್ನು ಈ ರೈತ ಸಂಘಟನೆ ಹೆಸರಿನಲ್ಲಿ ದುಷ್ಕರ್ಮಿಗಳು ನಡೆಸ್ತಾ ಇರುವಂಥ ಅತಿ ದೊಡ್ಡದಾದಂಥ ಮೋಡಸ್ ಅಪರಂಡಿ. ಇನ್ನು 2.5 ತಿಂಗಳ, ಕಳೆದ ಬಾರಿ 15 ತಿಂಗಳು ಮಾಡಿದ್ದಾರೆ ಇವರು, ನೆನಪಿಸ್ಕೋಬೇಕು. ಕೊನೆಗೆ 3 ವಿಶೇಷವಾದ ಕಾಯ್ದೆ ಯಾವ ತಿದ್ದುಪಡಿ ಮಾಡಿದ್ರು, ಯಾವ ರೈತರಿಗೆ ಅನುಕೂಲ ಆಗ್ತಾ ಇದ್ವೋ ಅಂಥ ಕಾಯ್ದೆಯನ್ನು ನರೇಂದ್ರ ಮೋದಿ ವಾಪಸ್ ತಗೊಂಡ್ರು. ಅಲ್ಲಿ ಆ ಮಟ್ಟಿಗೆ ಇವರ ಯಾವ ರೀತಿಯದಾದಂಥ ಒತ್ತಡವನ್ನು ಹೇರಿದ್ರು ಇವರು ಅಂದರೆ, ಕೊನೆಗೆ ನರೇಂದ್ರ ಮೋದಿ ಅದನ್ನು ನಾನು ಏನಂತ ಹೇಳಿದ್ರು, ಭಾಳ ಸೊಗಸಾಗಿ ಹೇಳಿದ್ರು ನರೇಂದ್ರ ಮೋದಿ ಒಂದು ವಿಡ್ರಾ ಮಾಡ್ಕೊಳ್ಳುವಾಗ. ಆ ಸಿಖ್ಖರ ಒಂದು ಹಬ್ಬದ ದಿನ ಮಾಡಿದಂಥ ಬೆಳಗ್ಗೆ 8:30 ಅವ್ರ ಭಾಷಣವನ್ನು ಕೇಳಿದೆ ನಾನು ನನ್ನ ರೈತರಿಗೆ, ನನ್ನ ಅನ್ನದಾತರಿಗೆ ನಾನು ಮಾಡಿರೋ ಕಾಯ್ದೆಯನ್ನು ಮನಗಾಣಿಸುವುದರಲ್ಲಿ ವಿಫಲ ಆದೆ, ಅವ್ರು ಕನ್ವಿನ್ಸ್ ಮಾಡೋದ್ರಲ್ಲಿ ವಿಫಲ ಆದೆ, ಆದ್ದರಿಂದ ವಾಪಸ್ ತಗೋತೀನಿ ಅಂದರು. ಕಾಯ್ದೆ ಸರಿ ಇಲ್ಲ ಅಂತ ಹೇಳಿಲ್ಲ ಅವರು, ನಿಮ್ಗೆ ಅರ್ಥ ಮಾಡಿಸುವಲ್ಲಿ ನಾವು ವಿಫಲ ಆದೆ ಅಂತ. ನೋಡಿ ಎಂಥ ದೊಡ್ಡ ಮನುಷ್ಯ ರೀ ಇವರು. ಈಗ 3 ಕಡೆಯಿಂದ, ಪಂಜಾಬ್ನವರು ಭಗವಂತ್ ಸಿಂಗ್ ಮಾನ್ ಹೇಳ್ತಾರೆ ಹರಿಯಾಣದ ಮೂಲಕ ಬಂದುಬಿಡಿತ್ತು, ಈ ಕಡೆ ಉತ್ತರ ಪ್ರದೇಶದಿಂದ, ಆ ಕಡೆಯಿಂದ ಹರಿಯಾಣದಿಂದ 3 ಕಡೆಯಿಂದ ಬಂದು ನಮ್ಮ 3 ಬಾರ್ಡರ್ನ ಘೇರಾವ್ ಮಾಡೋದು, ದಿಲ್ಲಿ ಒಳಗಡೆ ನುಗ್ಗುವುದು, ರಾಷ್ಟ್ರ ರಾಜಧಾನಿಯಲ್ಲಿ ಈ ರೀತಿ ತಲ್ಲಣವನ್ನು ಉಂಟು ಮಾಡಿದರೆ ವೈಶ್ವಿಕ ಮಟ್ಟದಲ್ಲಿ ಭಾರತಕ್ಕೆ ಕೆಟ್ಟ ಹೆಸರು ಬರುತ್ತೆ ಅನ್ನೋದು ಅವ್ರ ಗುರಿ. ಪತ್ವಂತ್ ಸಿಂಗ್ ಪನ್ನು ಹೇಳ್ತಾ ಇರೋದೇನು, ಇವತ್ತು ಖಾಸಗಿ ಚಾನಲ್ನವರು ಇಂಟರ್ವ್ಯೂ ಮಾಡ್ತಾರೆ, ಎಲ್ಲಿ ಹೋಗ್ತಾ ಇದ್ದೀರಿ ಅಂತ ಅಲ್ಲಿಯ ಸಿಖ್ಖರಿಗೆ ಕೇಳಿದ್ರೆ ಅವ್ರು ಏನು ಹೇಳ್ತಾರೆ ಗೊತ್ತಾ? ಖಲಿಸ್ತಾನ್ ಜಿಂದಾಬಾದ್ ಅಂತಾರೆ. ಅಂದರೆ ಇವರು ಖಲಿಸ್ತಾನಿ ಭಯೋತ್ಪಾದಕರು ಈ ರೀತಿ ಬರ್ತಾ ಇದ್ದಾರೆ ಅನ್ನುವಂಥ ಪ್ರಶ್ನೆ ಯಾರಿಗಾದರೂ ಕಾಡುತ್ತೆ. ಏನು ಮಾಡ್ತಾರೆ ನಾಳೆ ದಿನ ಮತ್ತೆ ನೋಡೋಣ. ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ. ನಮಸ್ಕಾರ.